ಈ ಭಾವನೆನ ಏನಂತ ಕರೀಲಿ ಈ ಹಿತವಾದ ನೋವಿಗೆ ಕೊನೆನೇ ಇಲ್ಲ ಅಂತ ಅನಿಸ್ತಿದೆ ಬದುಕು ಒಂದು ತಿರುಗಿ ಮತ್ತೆ ಅಲ್ಲಿಗೆ ಬಂದು ನಿಂತಂತಾಗ್ತಿದೆ ಈ ಸಂಪಿಗೆ ವಾಸನೆ ನಿಜನ ಅಥವಾ ತನ್ನ ಭ್ರಮೇನ ನಡೆದೋಗಿರೋ ಘಟನೆಗಳಲ್ಲಿ ನಾನು ಮತ್ತೆ ಬಂಧಿಯಾಗೋಕೆ ಇಷ್ಟಪಡಲ್ಲ. ಈ ಮನೆಗೆ ಅನು ಕಾಲಿಡ್ತಾಳೆ. ಅವಳಿಗೆ ಬರುವಾಗ ಈ ಹಳೆ ಮನೆ ಹೊಸದಾಗಿರುತ್ತೆ. ನಾನು ಹೊಸಬನಾಗಬೇಕು. ಅವ್ರು ಎಷ್ಟು ಕೇಳ್ಕೊಂಡ್ರು ನನ್ನ ಹೆಸರು ಹೇಳು ಅಂತ ನನ್ನ ಕೈಲಿ ಹೇಳೋಕೆ ಆಗ್ಲಿಲ್ಲ ಕಣೆ. ಏನು ಗಂಡ ಅಂತ ಸೆಂಟಿಮೆಂಟಾ? ಇಲ್ಲ ರಮ್ಯಾ, ಅವ್ರ ವಯಸ್ಸಲ್ಲಿ ನನಗಿಂತ ದೊಡ್ಡವರು ಅನ್ನೋ ಕಾರಣದಿಂದ ಅವ್ರ ಹೆಸರು ಹೇಳಕ್ ಆಗ್ತಿಲ್ವಾ? ಅವ್ರ ಜೊತೆ ಬೇರೆ ಮಾತಾಡುವಾಗ ಬರ್ತಿರೋ ವಯಸ್ಸಿನ ಅಡ್ಡಿ ಅವ್ರ ಹೆಸರು ಕೂಗುವಾಗ ಮಾತ್ರ ಯಾಕೆ ಬರುತ್ತೆ? ಇಬ್ರು ಫ್ರೆಂಡ್ಸ್ ಇದ್ರೆ ಅದ್ರಲ್ಲಿ ಇಬ್ರಿಗೆ ಮಾತ್ರ ಲವ್ ಆಗ್ಬೇಕು, ಇನ್ನೊಬ್ರು ಸಿಂಗಲ್ ಆಗಿದ್ರೇನೆ ಸರಿ. ಈ ತರ ಒಬ್ರು ತಲೆ ತಿರುಗ್ದಂಗ್ ಮಾತಾಡ್ತಿದ್ರೆ ಸಮಾಧಾನ ಮಾಡೋಕ್ ಇನ್ನೊಬ್ರು ಬೇಕಲ್ಲ. ಸರಿ, ಇವಾಗ ನಿದ್ದೆ ಮಾಡು. ನಾಳೆ ಆರ್ಯ ಸರ್ನ ಮೀಟ್ ಮಾಡಿ ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಬಾ. ವಾವ್, ನಮ್ಮ ಅನು ಮಾಡೋ ಟೀ ತರನೇ ಇದೆ. ಥ್ಯಾಂಕ್ ಯು. ನಾನು ಅನು ಮಾಡೋ ಟೀ ಇನ್ನೂ ಸಾಕತ್ತಾಗಿರುತ್ತೆ.
ಮಾತ್ಗೂ ಅನು ಅನು ಅಂತಾರಲ್ಲ, ಯಾರಿರ್ಬೋದು? ಅನು ಅನ್ನೋರು ಎಷ್ಟು ಜನ ಇರ್ತಾರೋ ಏನೋ. ಸರ್, ಮನೆಯಲ್ಲಿ ನೀವು ನಿಮ್ಮ ಅನು ಇಬ್ಬರೇ ಇರೋದಾ? ನಾವಿಬ್ರೆ. ಮೂರನೇವ್ರು ಬರೋದ್ರ ಬಗ್ಗೆ ಯೋಚನೆ ಮಾಡಿಲ್ವಾ ಸರ್? ಸರ್, ಅನ್ನೋದು ಅದೇ ಹಠ, ಬಟ್ ನನಗೆ ಯಾಕೋ ಇಂಟ್ರೆಸ್ಟ್ ಇಲ್ಲ. ಲೈಫ್ ಲಾಂಗ್ ನಾವಿಬ್ಬರೇ ಇದ್ದಿದ್ದು. ಈಗ ಮನೆಗೆ ಮೂರನೇವ್ರು ಬಂದರು ಅಂದರೆ ಏನೋ ಒಂಥರ ವಿಚಿತ್ರ ಅನ್ಸತ್ತೆ ಸರ್. ಬರೋರು ಹೇಗಿರ್ತಾರೋ ಏನೋ ಅಂತ. ನಿಮ್ಮ ಅನುಗೂ ಹೀಗೆ ಅನ್ಸುತ್ತಾ ಸರ್? ನೀವು ಒಳ್ಳೆ ಸರ್, ಮದುವೆ ಮಾಡದೆ ವಾಪಸ್ ಆಸ್ಟ್ರೇಲಿಯಾ ಕಳಿಸಲ್ಲ ಅಂತ ಹಠ ಮಾಡ್ಕೊಂಡು ಕೂತಿದ್ದಾರೆ. ಮೋಸ್ಟ್ಲಿ ಎಲ್ಲ ಅಮ್ಮಂದಿರು ಹೀಗೆ ಅನ್ಸತ್ತೆ. ಅಮ್ಮನ? ಅನು ನನ್ನಮ್ಮ. ಅಯ್ಯೋ ಸುಬ್ಬು, ಅನು ಅಂದ್ರೆ ಇವ್ರ ಅಮ್ಮ ಕಣೋ. ನೀನು ಏನೇನೋ ಅನ್ಕೊಂಡು. ಅಂದ್ರೆ ಇವ್ರಿಗಿನ್ನೂ ಮದ್ವೆ ಆಗಿಲ್ಲ. Hello? Arya, it's an emergency. We have to go for surgery. What? ಹೌದು ಆರ್ಯ. ರಿಪೋರ್ಟಲ್ಲಿ ಏನಿದೆ, ಡಾಕ್ಟರ್ ಏನು ಹೇಳಿದ್ರು ಅಂತ ಕೇಳಿದ್ಯಾ ನೀನು? ಕೇಳಿದಾಗೆಲ್ಲ ಸುಬ್ಬು ಹೇಳೋದು ಒಂದೇ ಮಾತು ಅಲ್ವೇ, ಆಸ್ಪತ್ರೆ ರಿಪೋರ್ಟು ಅಂತ ಒಬ್ಬೊಬ್ಬನೇ ಓಡಾಡ್ತಾನೆ. ಈ ಟೈಮಲ್ಲಿ ತಾನೇ ಸಹಾಯ ಬೇಕು. ಅದಕ್ಕೆ ಸುಬ್ಬು ಮೇಲೆ ನನಗೆ ಕೋಪ ಬರೋದು. ಈ ವಯಸ್ಸಲ್ಲಿ ಆರೋಗ್ಯನ ನಿರ್ಲಕ್ಷ್ಯ ಮಾಡೋದ? ಅಷ್ಟು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಅಂತಂದ್ರೆ ಏನೂ ಆಗಿರಲ್ಲ ಅಕ್ಕ. ಆ ಥರ ಏನಾದರೂ ಸೀರಿಯಸ್ ಆಗಿರೋ ವಿಷಯ ಇದ್ದಿದ್ರೆ ಡಾಕ್ಟ್ರು ಮನೆಯವ್ರಿಗೆ ತಿಳಿಸ್ತಾರೆ. ಹಾಗಂತೀಯ? ಆ ರಿಪೋರ್ಟ್ನ ಎತ್ತಿಟ್ಟಿರೋ, ನಾನು ಮನೆಗೆ ಬಂದಾಗ ಒಂದ್ಸರಿ ನೋಡ್ತೀನಿ. ಥ್ಯಾಂಕ್ಸ್. ಇಂಗ್ಲಿಷಾ? ಅಯ್ಯೋ, ಕೇಳೋದೆ ಮರ್ತೆ ನೋಡು. ಅನು ವಿಷಯ ಏನಾಯ್ತಕ್ಕ? ಏನಾದರೂ ಯೋಚನೆ ಮಾಡಿದ್ಯಾ? ಅವರಿಬ್ರು ಒಪ್ಕೊಂಡಿದ್ದಾರೆ ಪೂರ್ಣಿ. ಆರ್ಯವರ್ಧನ್ ಸಾರು ಸುಬ್ಬು ಹತ್ರ ಬಂದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಟೈಮ್ ನೋಡ್ಕೊಂಡು ಬಂದು ಮಾತಾಡಲಿ ಅಂತ ನಾನು ಕಾಯ್ತಾ ಇದ್ದೀನಿ. ಇರು. ಎಲ್ಲಿಗೆ ಹೋಗ್ತಿದ್ಯಾ? ಒಂದು ನಿಮಿಷ ಇರು. ಅಕ್ಕ, ಇದನ್ನ ಇಟ್ಕೋ. ಏನೇ ಇದು? ಇದ್ಯಾಕೆ? ಅಕ್ಕ, ನನಗೆ ಚಿನ್ನದಲ್ಲಿ ಆಸಕ್ತಿ ಇಲ್ಲ. ಅಮ್ಮನ ಒಡವೆ ಅದರಲ್ಲೇ ಇದೆ. ನಾನು ನೈಟ್ ಡ್ಯೂಟಿ ಅಂತ ಹೋಗ್ತಿರ್ತೀನಲ್ವಾ, ಮನೆಯಲ್ಲಿ ಒಬ್ಬಳೇ ಬೇರೆ ಇರ್ತೀನಿ. ಅದಕ್ಕೆ ಅದು ನಿನ್ನ ಹತ್ರನೇ ಇರಲಿ. ಸರಿ, ಇಟ್ಕೋತೀನಿ. ಆದರೆ ಸೇಫ್ಟಿಗಷ್ಟೇ. ನಿನ್ಗೆ ಯಾವಾಗ ಬೇಕೋ ಅವಾಗ ಬಂದು ತಗೋ. ಏನೂ ಪರವಾಗಿಲ್ಲ. ಅನು ಮದುವೆ ಅಂತ ಏನಾದರೂ ಮುಂದುವರೆದ್ರೆ ಖರ್ಚಿರುತ್ತಲ್ವಾ, ಬೇಕಾಗತ್ತೆ. ಅಯ್ಯೋ, ಖರ್ಚು ಅಂದಾಗ ನೆನಪಾಯ್ತು. ನಮ್ಮ ಸಂಘದವರು ನನ್ನ ಹತ್ರ ದುಡ್ಡು ಕೊಟ್ಟಿದ್ರು. ಅದನ್ನ ಸುಬ್ಬುಗೆ ಹೇಳದೆ ಮರ್ತ್ಬಿಟ್ಟೆ. ಮಾರ್ಕೆಟ್ಗೆ ಅಂತ ಬಂದವಳು ಇಲ್ಲಿ ಬಂದೆ. ಇನ್ನೂ ಎಷ್ಟು ಕೆಲಸ ಇದೆ. ಪೂರ್ಣಿ, ನಾನು ಬರ್ತೀನಿ.
ಅಕ್ಕ ಕಾಫಿನಾದ್ರೂ ಕುಡ್ಕೊಂಡು ಹೋಗು. ಬೇಡ, ಇನ್ನೊಂದ್ಸರಿ ಬಂದಾಗ ಕುಡಿತೀನಿ. ಬಾಯ್. ಸರಿ. ಸುಬ್ಬೂರು ಇದಾರಲ್ಲ? ಅಯ್ಯೋ, ಇಲ್ಲೇ ಇದ್ದಾರೆ ನೋಡಿ, ಮಲಗಿದ್ದಾರೆ. ಬನ್ನಿ ಬನ್ನಿ. ಸುಬ್ಬು 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 ಸುಬ್ಬು. ಏನೇ ನಿಂದು? ಸುಸ್ತಾಗಿದೆ ಕಣೆ. ಪರವಾಗಿಲ್ಲ, ವಿಶ್ರಾಂತಿ ತಗೊಳ್ಳಿ. ಹುಡುಗಿ ಅಮ್ಮ ನಾನು ಟೀ ಕುಡ್ಕೊಂಡು ಹೋಗ್ಲಿ ಅಂತ ಗದ್ರಿದ್ರೆ ಸಾರ್ಗೆ ಅರ್ಥನೇ ಆಗ್ತಿಲ್ವಲ್ಲ. ಸುಬ್ಬೂರು ಆರೋಗ್ಯದ ಬಗ್ಗೆ ಅನುಗಾಗ್ಲಿ ಪುಷ್ಪ ಅವ್ರಿಗಾಗ್ಲಿ ಏನೂ ಗೊತ್ತಿಲ್ಲ. ಇದರಲ್ಲಿ ರಿಪೋರ್ಟ್ ಇಲ್ಲ. ಸುಬ್ಬು ಅವರು ಬೇಕು ಅಂತಾನೆ ರಿಪೋರ್ಟ್ನ ಅನು ಮತ್ತು ಪುಷ್ಪ ಅವರಿಂದ ಮುಚ್ಚಿಡ್ತಿದ್ದಾರೆ. ಮನೆಯವರಿಂದ ಮುಚ್ಚಿಡೋ ನಿರ್ಧಾರ ಯಾಕೆ ಮಾಡಿದ್ರು ಸುಬ್ಬು ಅವರು? ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಇದು ಮೊದಲೇ ಎಲ್ರಿಗೂ ಗೊತ್ತಿರೋದು ಮುಖ್ಯ ಅಲ್ವಾ? ಸರ್, ಅಮ್ಮ ಹೀಗೆಲ್ಲ ಸಪೋರ್ಟ್ ಮಾಡ್ತಾಳೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಸರ್, ಅಮ್ಮಂಗೆ ವಿಷಯ ಮೊದಲು ಹೇಳಿದಾಗ ಎಷ್ಟು ಕೋಪ ಮಾಡ್ಕೊಂಡ್ಲು. ಉಫ್, ನಂಗೆ ಈಗ ಸಮಾಧಾನ ಆಗ್ತಿದೆ. ಯಾಕೆ ಸರ್ ಒಂಥರ ಇದ್ದೀರಾ? ಅಪ್ಪನ ಹತ್ರ ಮಾತಾಡೋಕ್ಕಾಗಿಲ್ಲ ಅಂತ ಬೇಜಾರ? ನಾನು ಹೋಗಿ ಅಪ್ಪನ ಎಬ್ಬಿಸ್ಲಾ? ಛೇ, ಅವ್ರನ್ನ ಎಬ್ಬರಿಸಿ ಮಾತಾಡ್ಸೋಷ್ಟು ಅವಸರ ಏನೂ ಇಲ್ಲ. ಅವ್ರ ವಿಶ್ರಾಂತಿ ತಗೊಳ್ಳಿ, ಅದೇ ಮುಖ್ಯ. ನಿಮ್ಮಮ್ಮ ನಮ್ಮನ್ನು ಅರ್ಥ ಮಾಡ್ಕೊಂಡಿದಾರಲ್ಲ, ಈಗ ನನಗೇನು ಆತಂಕ ಇಲ್ಲ. ಅಮ್ಮನ ಆಶೀರ್ವಾದ ಸಿಕ್ಕರೆ ಎಲ್ಲವೂ ಸಾಧ್ಯ. ಶುಂಠಿ ಟೀ. ಥ್ಯಾಂಕ್ ಯು ಸರ್, ದಯವಿಟ್ಟು ಕ್ಷಮಿಸ್ಬೇಕು. ನಿಮ್ಮನ್ನು ಆಚೆ ಇರಿಸಿ ಉಪಚಾರ ಮಾಡ್ತಾ ಇದ್ದೀವಿ. ಎಲ್ಲ ಪರವಾಗಿಲ್ಲ, ಸುಬ್ಬೂರ್ಗೇನು ತೊಂದರೆ ಆಗ್ಲಿಲ್ವಲ್ಲ, ಅಷ್ಟೇ ಸಾಕು. ಅದ್ಯಾಕೋ ಗೊತ್ತಿಲ್ಲ ಸರ್, ಇತ್ತೀಚೆಗೆ ಯಾವಾಗಲೂ ಸುಸ್ತು ಅಂತ ಮಲ್ಕೊಂಡ್ಬಿಡ್ತಾನೆ. ಮಾತ್ರೆ ತಗೋತಿದಾರಲ್ವಾ, ನಿದ್ದೆ ಬರುತ್ತೆ. ನಾನು ಅವರನ್ನ ನೋಡ್ಕೊಂಡು ಹೋಗೋಣ ಅಂತಾನೆ ಬಂದೆ. ಸರ್, ಈ ಮಾತನ್ನ ಹೇಗೆ ಮುಂದರ್ಸ್ಬೇಕು ಗೊತ್ತಾಗ್ತಿಲ್ಲ. ನಾವು ಬಡವರು, ಸಣ್ಣವರು. ನೋಡಿಮ್ಮ, ಒಳ್ಳೆತನದಲ್ಲಿ ನೀವು ಸಣ್ಣವರು ಅಲ್ಲ, ಬಡವರು ಅಲ್ಲ. ನೀವು ಸುಬ್ಬೂರ್ ಯೋಗಕ್ಷೇಮನ ನೋಡ್ಕೊಳ್ಳಿ, ಮಿಕ್ಕಿದ್ದೆಲ್ಲ
ನಾನು ನೋಡ್ಕೊತೀನಿ. ಸರಿ ಸರ್, ನೀವು ಮಾತಾಡ್ತೀರಿ, ನಾನು ಬರ್ತೀನಿ. So we meet again after a long time. Yeah. Sanitizer ಮರಿಬೇಡಿ. ವೈದ್ಯ ಸ್ನೇಹಿತನೋ ಸಂಗಾತಿನೋ ಆಗೋದ್ರೆ ಮುಗೀತು ಕಥೆ. ಯಾ, ಅದರಲ್ಲೂ 2020 ತುಂಬಾ ದುಬಾರಿ ಆಗೋಯ್ತು. ಬಿಡು ಅನ್ನೋದೇ ಇಲ್ಲ. ಬೀಯಿಂಗ್ ಎ ಕಾರ್ಡಿಯಾಲಜಿಸ್ಟ್, ಈ ಜಗತ್ತನ್ನು ನೋಡ್ತಾ ಇದ್ರೆ ನನಗೆ ಇಲ್ಲಿ ಪ್ಯಾನಿಕ್ ಅಟ್ಯಾಕ್ ಆಗುತ್ತೋ ಅಂತ ಅನ್ಸುತ್ತೆ. ಎಲ್ಲರೂ ಒಂದಲ್ಲ ಒಂದು ಒತ್ತಡದಲ್ಲಿದ್ದಾರೆ. ಸ್ಟ್ರೆಸ್ ಇಸ್ ಎವ್ರಿವೇರ್ ಆರ್ಯ ಸರ್. ಐ ಅಗ್ರಿ. ಸುಬ್ಬೂರ್ ಕಂಡೀಷನ್ ಹೇಗಿದೆ ಇವಾಗ? ಸುಬ್ಬುನ ಸುಬ್ರಹ್ಮಣ್ಯ ಸಿರಿಮನೆ. ಓ, ಹೀಸ್ ಫೈನ್. ಎಕ್ಸ್ಕ್ಯೂಸ್ ಮೀ, ನಾನು ಹೊರಗಡೆ ಇದ್ದರೂ ನಮ್ಮ ಪೇಷಂಟ್ಗಳಿಗೆ ಏನಾಗ್ತಿದೆ ಅನ್ನೋ ಅಪ್ಡೇಟ್ನ ನಾನು ನೋಡ್ತಾ ಇರಬೇಕಾಗತ್ತೆ. ಐ ಆಮ್ ಸಾರಿ. ಆ್ಯಕ್ಚುಲಿ ಅವ್ರಿಗೇನಾಗಿದೆ? ಸುಬ್ಬು ಸಿರಿಮನೆ ಅವ್ರಿಗೆ ಏನಾಗಿದೆ? ಓ, ಯು ಸೀಮ್ ಟು ಬಿ ಟು ಕನ್ಸರ್ನ್. ಸುಬ್ರಹ್ಮಣ್ಯ ಅವರು ತುಂಬಾ ಸೆನ್ಸಿಟಿವ್, ಎಮೋಷ್ನಲ್ ಕೂಡ. ಆಸ್ ಆಫ್ ನೌ ಅಂದರೆ ಸದ್ಯಕ್ಕೇನು ತೊಂದರೆ ಇಲ್ಲ, ಆದರೆ ಮುಂದೆ ಸೀರಿಯಸ್ ಆಗೋ ಚಾನ್ಸಸ್ ಇದೆ. ನಾನಾಗಲೇ ನಿಮ್ಗೆ ಹೇಳಿದ್ನಲ್ಲ, ಎಲ್ಲ ಕಡೆ ಸ್ಟ್ರೆಸ್ ಇದೆ. ಕಣ್ಣಿಗೆ ಕಾಣದೇ ಇರೋ ಗುರಿನ ಮುಂದೆ ಇಟ್ಕೊಂಡು ಎಲ್ಲ ದಿಕ್ಕಿಗೆ ಓಡ್ತಾ ಇದ್ದೀವಿ. ನಮ್ಮ ಸಮಯನ ಗಮನನ ಆರೋಗ್ಯದ ಕಡೆ ಕೊಡೋದೇ ಇಲ್ಲ. ಕಡೆಗೆ ಎಲ್ಲ ದೇವ್ರ ಮೇಲೆ ಹಾಕ್ಬಿಡ್ತೀವಿ. ವಾಟ್ ಅ ಟ್ರಾಜಿಡಿ ಅಲ್ಲ. ಸುಬ್ಬೂರ್ ವಿಷಯ ಅವ್ರ ಮನೆಯವ್ರಿಗೆ ಗೊತ್ತಿಲ್ಲಲ್ವಾ? ಮನೆಗೆ ತಿಳಿಸ್ಬಿಡಿ ಅಂತ ಸುಬ್ಬೂರೇ ಕೇಳ್ಕೊಂಡ್ರ? ಓ, ಹೇಗೆ ಗೆಸ್ ಮಾಡಿದ್ರೆ? ನಾನು ಈ ವಿಷಯನ ನಿಮ್ಗೆ ಹೇಳೋದೋ ಬೇಡೋ ಅನ್ನೋ ಕನ್ಫ್ಯೂಷನಲ್ಲಿದ್ದೆ. ಅವ್ರು ನನಗೆ ತುಂಬಾ ಬೇಕಾದವರು ಗೌರಿ. ಹೇಳು. ಯಾ, ಮನೆಯವ್ರಿಗೆ ತಿಳಿಸ್ಬೇಡಿ ಅಂತ ಅವರೇ ನಾನು ಕೇಳ್ಕೊಂಡ್ರು. ಸೊ ನಾನು ಹೇಳಕ್ಕೆ ಹೋಗಲಿಲ್ಲ. ಅವ್ರಿಗೇನೂ ಆಗಬಾರ್ದು. ಐ ನೀಡ್ ಯುವರ್ ಹೆಲ್ಪ್. ಐ ಆಮ್ ಆಲ್ವೇಸ್ ದೇರ್. ಯು ಕ್ಯಾನ್ ಕೌಂಟ್ ಆನ್ ಮೀ. ಥ್ಯಾಂಕ್ಸ್. ಥ್ಯಾಂಕ್ಸ್ ಗೌರಿ. ಯು ಆರ್ ಆಲ್ವೇಸ್ ವೆಲ್ಕಮ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ಸುಬ್ಬಣ್ಣ, ಏನ ಹುಡುಗ ಯಾರು? ಏನ್ ಸರ್, ನಿಮ್ ಕರ್ತವ್ಯ ಪ್ರಜ್ಞೆಗೆ ಮಿತಿನೇ ಇಲ್ವಾ? ಎತ್ ಕೂಡ್ಲೆ ಅಂಗಡಿಗೆ ಬಂದ್ಬಿಡೋದಾ? ಬನ್ನಿ ಸರ್. ಅರೆ ಏನ್ ನೋಡ್ತಿದ್ದೀರಾ? ಓಹೋ, ಓನರಾ? ನಮಸ್ತೆ ಸರ್. ನಾನು ಸುಬ್ಬೋರ್ಗೆ ಪರಿಚಯದವನು. ಇವತ್ತು ಇವರು ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು, ಅದನ್ನ ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ. ಅದಕ್ಕೆ ಇವ್ರನ್ನ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಸರ್, ನೀವ್ಯಾಕೆ? ಬೇಡ ಬಿಡಿ ಸರ್. ಗೊತ್ತಿದ್ದು ನನ್ನ ಕೈಲಿ ಸುಮ್ಮನೆ ಇರೋಕ್ಕಾಗಲ್ಲ ಸರ್. ದಯವಿಟ್ಟು ಬನ್ನಿ. ಮೊದಲು ಆರೋಗ್ಯ, ಆಮೇಲೆ ಕರ್ತವ್ಯ. ಏನ್ ಸರ್, ಕರೆಕ್ಟಾ? ನೀವ್ ಹೇಳಿದ್ರನೆ ಬರೋದಂತೆ ಇವರು. ಸುಬ್ಬು, ಹೋಗಿ ಬಾರಪ್ಪ. ತಮ್ಮ ಇಷ್ಟೊಂದು ಕೇಳ್ಕೊಂತ ಇದ್ದಾನೆ, ಹೋಗಿ ಬಾ. ಆರೋಗ್ಯ ಮುಖ್ಯ. ಹೋಗು. ಬನ್ನಿ ಸರ್. ಹೇಳಾಯ್ತಲ್ಲ ಸರ್, ಬನ್ನಿ. ಈ ಸುಬ್ಬುದು ಇನ್ನು ಏನೇನ್ ಕತೆ ಇದೆಯೋ ಏನೋ. ಇನ್ಮೇಲೆ ನಿಮ್ ಮನೇಲಿ ಏನೇ ನಡೆದ್ರು ನನ್ಗೂ ಸ್ವಲ್ಪ ಹೇಳು ತಾಯಿ. ಎಲ್ರಿಗೂ ಉತ್ತರ ಕೊಡಕ್ ಸರಿ ಹೋಗುತ್ತೆ. ಏನ್ ಗುರಾಯಿಸ್ತಿದ್ಯಾ? ನಾನೊಳ್ಳೆ ನಿಂಗೆ ಪರ್ಸನಲ್ ಸೆಕ್ರೆಟರಿ ತರ ಆಗ್ಬಿಟ್ಟಿದ್ದೀನಿ.
ನಿನ್ ಬಗ್ಗೆ ಯಾರು ಏನೇ ತಿಳ್ಕೊಬೇಕು ಅಂದ್ರು ನನ್ನೇ ಬಂದ್ ಕೇಳ್ತಾರ ಗೊತ್ತಾ? ಏನಾಯ್ತೆ ಅಂತದೀಗ? ಏನಾಯ್ತಾ? ನಿಮ್ ಮನೆಗೆ ಯಾರೋ ಹೀರೋ ಬಂದಿದ್ನಂತೆ. ಯಾರದು? ಆ ಹುಡ್ಗ ಅನ್ನನ್ ನೋಡಕ್ ಬಂದವನಲ್ಲ ಅಂತ ಎಲ್ರಿಗೂ ಹೇಳಿ ಹೇಳಿ ನನ್ ಬಾಯೇ ಬಿದ್ದೋಯ್ತು. ಈ ಜನರಿಗೆ ನಿನ್ ಮದ್ವೆ ಬಗ್ಗೆ ಇರೋ ಕುತೂಹಲ ಇದೆಯಲ್ಲ, ಯಪ್ಪ. ಈ ಜನಕ್ಕಿದ್ಯೋ ಇಲ್ವೋ ಗೊತ್ತಿಲ್ಲ, ನೀನಂತೂ ನನ್ ಕಾಲ್ ಎಳೆಯೋದಕ್ಕೆ ಕಾಯ್ತಾ ಇರ್ತೀಯ ಅಲ್ವಾ? ನಾನ್ ಯಾಕೆ ಹಂಗ್ ಮಾಡ್ಲಿ? ಹುಡ್ಗ ಎತ್ತರವಾಗಿದ್ದಾನೆ, ಗಡ್ಡ ಬಿಟ್ಟಿದ್ದಾನೆ, ಬೆಂಚ್ ಕಾರಲ್ಲಿ ಬಂದಿದ್ದ ಅಂತ ಎಲ್ರು ಮಾತಾಡ್ಕೊಂತಿದ್ದಾರೆ. ನೀರಿಡಿಯೋ ಜಾಗದಲ್ಲಂತೂ ಅನ್ನೋದೇ ಗುಣಗಾನ. ಬಿಟ್ರೆ ಎಲ್ರು ಸೇರಿ ಅವನ್ ಜೊತೆ ನಿನ್ನ ಗಂಟಾಕ್ಬಿಡ್ತಾರೆ ಅನ್ಸುತ್ತೆ. ಆರ್ಯ ಸರ್ನ ಬಿಟ್ರೆ ಕಮಲಮ್ಮನ ವಟಾರಕ್ಕೆ ಬೆಂಚ್ ಕಾರಲ್ಲಿ ಬರೋರು ಯಾರೇ? ಮುಗಿತಾ ನಿಂದು? ಗಡ್ಡ ಬಿಟ್ಕೊಂಡು ಬೆನ್ಸ್ ಕಾರಲ್ಲಿ ಬಂದಿದ ತಕ್ಷಣ ಆರ್ಯ ಸರ್ ಆಗಕ್ಕಾಗಲ್ಲ ಅಮ್ಮ. ಆದ್ರೂ ಆರ್ಯ ಸರ್ ಇಷ್ಟೊಂದು ಸ್ಲೋ ಆದ್ರೆ ಹೆಂಗೆ ಜೀವನ? ಯಾವ ಸಿಮೆ ಲವರ್ಸೋ ನೀವು? ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್. ಆದ್ರೆ ಇದು ರೇಸ್ ಅಲ್ಲ ಬಂಗಾರ. ಆರ್ಯ ಸರ್ ಎಷ್ಟು ಬೇಗ ಬಂದು ಹೇಳ್ತಾರೋ. ಆರ್ಯ ಸರ್ ಕಣೆ. ಓ ಮೈ ಗಾಡ್, ಅಪ್ಪನ ಹತ್ರ ಮಾತಾಡಕ್ ಬಂದಿದ್ದಾರೆ ಅನ್ಸುತ್ತೆ. ಈಗಷ್ಟೇ ಹೇಳಿದ್ನಲ್ಲೇ ನಿನ್ ಬೈಕ್ ಸಕ್ಕರೆ ಬೀಳಿ. ಮುಂದೆ ಸೀರಿಯಸ್ ಆಗೋ ಚಾನ್ಸಸ್ ಇದೆ. ನನ್ನನ್ನು ಇಲ್ಲಿ ನೋಡಿ ನೀನೇನು ನಿರೀಕ್ಷೆ ಮಾಡ್ತಾ ಇರ್ತೀಯ ಅಂತ ನನಗೆ ಗೊತ್ತನು. ಆದರೆ ನಿನ್ನ ವಿಷಯ ಮಾತಾಡೋಕ್ಕೋಸ್ಕರ ನಾನು ಇಲ್ಲಿ ಬಂದಿಲ್ಲ. ನನ್ನನ್ನು ಕ್ಷಮಿಸು. ಇಷ್ಟು ಬೇಗ ಒಳಗೆ ಹೋಗಾಯ್ತಾ? ಸ್ವಲ್ಪ ಹೊತ್ತು ನನ್ನ ಜೊತೆ ಮಾತಾಡಿದ್ದಿದ್ರೆ ಏನಾಗ್ತಿತ್ತು? ಈ ಬಿಳಿ ಕೂದಲಿರೋರ್ನ ಲವ್ ಮಾಡಿದ್ರೆ ಇಷ್ಟೇ ಜೀವನ. ನಿನ್ ಮನ್ಸಲ್ಲಿ ಏನಿದೆ ಅಂತ ಅವ್ರಿಗೆ ಅರ್ಥನೇ ಆಗಲ್ಲ. ಅವ್ರು ಅರ್ಥ ಮಾಡ್ಕೊಂಡಿರೋದಕ್ಕೆ ಇಲ್ಲಿವರೆಗೂ ಬಂದಿರೋದು. ಅಷ್ಟೇ ಅಲ್ಲ, ನನ್ನ ಮನ್ಸಲ್ಲಿ ಏನಿದೆ ಅನ್ನೋದನ್ನ ನಮ್ಮ ಅಪ್ಪಂಗೂ ಅರ್ಥ ಮಾಡ್ಸಕ್ ಬಂದಿದ್ದಾರೆ. ಜೈ ಆರ್ಯಾಜಿ, ಜೈ ಸೆನ್ಯೋರಿಟಾ. ನಿಮ್ ಮಾತುಕತೆಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಸಿಂಗಲ್ ಆಗಿ ಹೊರಗೋಗಿ ಮಿಂಗಲ್ ಆಗಿ ಹೊರಗೆ ಬನ್ನಿ. ಸುಬ್ಬು, ಬಟನ್ ಹಾಕೊಂಡೇನೆ ಎಲ್ಲ ಕೆಲಸ ಮಾಡೋ ನೀನು ಗುಂಡಿನ ಇಷ್ಟು ನಿಧಾನವಾಗಿ ಹಾಕೋತಿದ್ಯಲ್ಲ, ಯಾಕೆ ಎಡಗೈ ನೋವು ಇನ್ನೂ ಹೋಗಿಲ್ವಾ? ಅದೆಲ್ಲ ಏನೂ ಇಲ್ಲ ಕಣೆ. ಅದೇನೋ ದರಿದ್ರನೇ ಆಲೂಗಡ್ಡೆದೆಲ್ಲ ಮಾಡ್ಬಿಟ್ಟಿದ್ದೆಲ್ಲ ಪಲ್ಯ, ಅದೆಲ್ಲ ತಿಂದು ಎಲ್ಲೆಲ್ಲೋ ಗ್ಯಾಸು ಎಲ್ಲೆಲ್ಲೋ ಹಿಡ್ಕೋತಾ ಇದೆ. ಪ್ಯಾಂಟ್ ಹಾಕೊಳಕ್ಕೆ ಎಷ್ಟು ಕಷ್ಟಪಟ್ಟೆ ಗೊತ್ತಾ? ಅದೇಗಾದ್ರೂ ಕೊನೆಗೆ ನನ್ನ ತಲೆಗೆ ತಂದು ಹಾಕ್ಬಿಡ್ತೀಯ ಸುಬ್ಬು. ಇಲ್ಲಾಂದ್ರೆ ನಿನ್ಗೆ ಸಮಾಧಾನನೇ ಆಗಲ್ಲ ಅಲ್ವಾ? ಆಲೂಗೆಡ್ಡೆ ಪಲ್ಯನ ಚಪ್ಪರ್ಸ್ಕೊಂಡು ತಿಂದಿಯಲ್ಲ, ಅವಾಗ ಗೊತ್ತಾಗ್ಲಿಲ್ವಾ ಅದು ಗ್ಯಾಸು ಅಂತ? ನಾನೇನೇ ಅಂದೆ? ರುಚಿಯಾಗಿ ಮಾಡಿಲ್ಲ ಅಂತ ಹೇಳಿದ್ನಾ? ಅದು ತಿಂದಿದ್ರಿಂದ ಗ್ಯಾಸು ಅಂತ ಹೇಳಿದೆ ಅಷ್ಟೇ. ಇವಳೊಳ್ಳೆ. ನಮಸ್ತೆ.